ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ನನಗೆ ಕ್ಷೇತ್ರ ಇಲ್ಲದಾಗ ಅರಸೀಕೆರೆ ಜನ ನನ್ನನ್ನ ಗೆಲ್ಲಿಸಿದ್ದಾರೆ. ನಾನು ಇಲ್ಲಿನ ಜನರ ಪಾದ ತೊಳೆದರೂ ಸಾಕಾಗಲ್ಲ. ನಾನು ಸ್ವಲ್ಪ ಮುಂಗೋಪಿ, ಆದ್ರೆ ನೇರ ನುಡಿ ಇದೆ. ಇದು ಕೆಲವರಿಗೆ ಅದು ಇಷ್ಟ ಆಗೋಲ್ಲ. ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ಹಾಸನ ಜಿಲ್ಲೆಯಿಂದ ಮತ್ತೆ ರಾಜ್ಯ ರಾಷ್ಟ್ರ ರಾಜಕೀಯದಲ್ಲಿ ಪ್ರಮುಖ ಪಾತ್ರ. ಮನೆತನಕ್ಕೆ ಅಂಟಿರುವ ಚುಕ್ಕಿ ಹೊರಗೆ ಬರುತ್ತದೆ. ಕಾಲಜ್ಞಾನ ಬ್ರಹ್ಮ ಸದ್ಗುರು, ವಿಶ್ವ ಕಾಲಜ್ಞಾನ ಶಿವಯೋಗಿ ಭವಿಷ್ಯ. ಮತ್ತು ಹಳ್ಳಿ ಮೈಸೂರು ಹೋಬಳಿಯ ಸಮಗ್ರ ಅಭಿವೃದ್ಧಿಯ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಮಾಜಿ ಸಚಿವ ಎ ಮಂಜು ಚಾಲನೆ. ವಾರ್ತೆಗಳ ವಿವರ. ಆ ಕಳ್ಳ ಈ ಕಳ್ಳ ಅಂತಾರೆ. ನನ್ನ ಹೆಸರು ಯಾಕೆ ಪ್ರಸ್ತಾಪ ಮಾಡುತ್ತಾರೆ? ಅವರು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ? ಅದಕ್ಕೆ ಕಾರಣವೇನು? ನನಗೆ ಕ್ಷೇತ್ರ ಇಲ್ಲದಾಗ ಅರಸೀಕೆರೆ ಜನ ನನ್ನನ್ನ ಗೆಲ್ಲಿಸಿದ್ದಾರೆ. ನಾನು ಇಲ್ಲಿನ ಜನರ ಪಾದ ತೊಳೆದರೂ ಸಾಕಾಗಲ್ಲ. ನಾನು ಸ್ವಲ್ಪ ಮುಂಗೋಪಿ, ಆದ್ರೆ ನೇರ ನುಡಿ ಇದೇ. ಇದು ಕೆಲವರಿಗೆ ಅದು ಇಷ್ಟ ಆಗೋಲ್ಲ. ನಾನು ಇಲ್ಲೊಂದು ಅಲ್ಲೊಂದು ಹೇಳೋಲ್ಲ. ಶಾಸಕ ಶಿವಲಿಂಗೇಗೌಡ ಹೇಳಿದರು. ಎಲ್ಲ ಪೂರ ಹೆಡ್ಫೋನ್ ಹಾಕೊಂಡಿದ್ರು. ಅವ್ರಿಗೂ ಮೆಸೇಜ್ ಕನ್ವೆ ಆಗಿಲ್ಲ. ನಾನೇನು ಅಂದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಊಟಕ್ಕೆ ಬಿಟ್ಟ ಮೇಲೆ ಹೋಗಿ ಆ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರೋದು ನಾನೇನು ಬೈದಿದ್ದೀನಿ ಅಂತ. ನಾನು ಬೈದದ್ದು ಗೊತ್ತಾಯ್ತು, ಅವ್ರು ಬೈದದ್ದು ಈ ಸಮಾಜಕ್ಕೆ ಗೊತ್ತಾಗಲಿಲ್ಲ, ಈ ಸಾರ್ವಜನಿಕರಿಗೆ, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ. ಇಲ್ಲೇ ಐತಲ್ಲ ಸರ್, ನೀವು ನೋಡಿ ಸರ್ ಕ್ಯಾಸೆಟ್, ಅದನ್ನ ನೋಡಿ. ಈಗ ಚೂರಿ ಹಾಕ್ಬೋದಾ ಅಂತಾರೆ. ನಾನು ಯಾರ ಅಪ್ಪನಿಗೆ ಹಾಕಿದ್ದೀನಪ್ಪ ಚೂರಿಯ ಅಂತೀನಿ. ಇಲ್ಲ ನೋಡ್ರಿ, ಅದು ಆ ಸ್ಪಿರಿಟಲ್ಲಿ ಅಂದೆ. ಆ ತಾಯಿ ಹೌದು ತಹಸೀಲ್ದಾರ್ ಇದ್ರೆ ಇಲ್ಲಿ ಮಾತಾಡೋರು, ಇವ್ರದ್ದೇನಿಲ್ಲ ರೀ ಗೆಲುವು. ಅವಮ್ಮಂದು ಅವಮ್ಮ ಒಳ್ಳೆ ಕೆಲಸ ಮಾಡೈತೆ, ಅವಮ್ಮನಿಂದ ಅದು ಇದು ಮಾಡಿ ಇದು ಎಲ್ಲ ದುಡ್ಡು ಕಾಸು ಎಲ್ಲ ಕೊಟ್ಟು ಇವ್ನು ಗೆಲ್ಲಿಸಿದ್ದಾರೆ, ಇವ್ನು ಎಮ್ ಎಲ್ ಎ ಆಗ್ಯಾನೆ, ಇವನೊಂಥರ ಇದು ಅದು ಇಂತ ಮಾತಾಡ್ಕೊಳೋರಲ್ಲಿ ಎಮ್ ಎಲ್ ಎಗಳು ಕೂತ್ಕೊಂಡು. ಅದನ್ನೇ ನಾನು ಆಡು ಭಾಷೆಯಲ್ಲಿ ಹೇಳಿದೆ ಅಷ್ಟೇ. ಅದಕ್ಕೆ ನಾನು ಅವಮ್ಮನ ಪದ ಪಡಿಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಬೆಳಿಗ್ಗೆನೇ ಹೇಳ್ಬಿಟ್ಟೆ. ನಾನು ಇದಕ್ಕೆ ವಿಷಾದಿಸ್ತೇನೆ ಅಂತೇಳಿ ಹೇಳಿದೆ. ಬಟ್ ಇದೆಯಲ್ಲ, ನಾನು ಕೇಳ್ತಕ್ಕಂಥದ್ದಿಷ್ಟು. ನಾನು ಏನಾದ್ರು ತಪ್ಪು ಮಾಡಿದರೆ ನಾನು ತೀರ್ದಾಂಡ ನಮಸ್ಕಾರ ಮಾಡ್ತೀನಿ. ನನ್ನನ್ನು ಟಾರ್ಗೆಟ್ ಮಾಡಿ ಎಲ್ಲರನ್ನೂ ಬಿಟ್ಟು ಯಾರು ನೋಡಿ, ಈಗ ಮುಖ್ಯಮಂತ್ರಿಗಳು ಭಾಷಣ ಮಾಡುವವರು ಕೂಗ್ತಾರೆ, ಕೂಗ್ಕೇಳಿ. ಇನ್ನೊಬ್ಬರು ಭಾಷಣ ಮಾಡುವವರು ಕೂಗ್ತಾರೆ, ಕೂಗ್ಕೇಳಿ. ಪದ ಬಳಕೆ ಯಾಕೆ ಮಾಡಿರು ನನ್ನ ಬಗ್ಗೆ? ನನ್ನನ್ನು ಯಾಕೆ ಕಳ್ಳ ಅಂದರು? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದರು? ನನ್ನ ಮೇಲೆ ಯಾಕೆ ಧಿಕ್ಕಾರ ಕೂಗಿರು? ನಾನು ಭಾಷಣ ಮಾಡೋದೇ ತಪ್ಪ ಹಂಗಾರೆ ಇವ್ರಿಗೆ? ಇದರಲ್ಲಿ ಏನೋ ಹಿನ್ನೆಲೆ ಇದೆ. ನನ್ನ ಭಾಷಣ ತಪ್ಪಿಸ್ಬೇಕು, ನನ್ನ ಭಾಷಣನ ಅಡಚಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದು ನಡೆಯಬೇಕಾ? ನಾನು ಮಾಡಿರೋದು ನಿಮಗೆಲ್ಲ ತೋರಿಸಿದ್ದಾರೆ, ಅವ್ರು ಮಾಡಿರೋದನ್ನು ಯಾರೂ ತೋರಿಸಿಲ್ವಲ್ಲ. ಅಲ್ಲೇ 4 ಗೋಡೆ ಮಧ್ಯದಲ್ಲಿ ನಡೆದಿದೆ, 4 ಗೋಡೆ ಮಧ್ಯದಲ್ಲಿ ನಡೆದಿದೆ. ಎಲ್ಲರೂ ಇದ್ರ ಫೋನ್ ಹಾಕ್ಕೊಂಡಿದ್ದಾರೆ. ನಾನೇನು ಮಾತಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರೇನು ಮಾತಾಡಿರು ಅಂತ ನನಗೆ ಕೇಳಿದೆ. ನಾನು ಯಾಕೆಂದರೆ ಮುಂದುಗಡೆನೇ ಇದ್ನಲ್ಲ, ನಾನೊಂದು ಸ್ವಲ್ಪ ತೆಗ್ದಾಗಿ ಕೇಳ್ತು, ಆಗ ನಾನು ಮಾತಾಡಿದ್ದದ. ಮತ್ತೆ ಬಾಕಿ ಅಂತ ನಾನು ಭಾಷಣ ಮುಗಿಸಿ ಅವ್ರು ಏನಾರ ಕೇಳಿ ಅಂತ ನಾನು ತಲೆ ಕೆಡಿಸ್ಕೊಳಕ್ಕೋಲ್ಲ. ಫೋನ್ ಹಾಕ್ಕೊಂಬಿಟ್ಟು ನಾನು ಭಾಷಣ ಮುಗಿಸಿ ನಮ್ಮ ಕುಣಗಲ್ ಎಮ್ ಎಲ್ ಎ ಬಂದು ನನಗೆ ಫೋನ್ ಹಾಕಿರು, ಇನ್ನು ಕೇಳಿಸ್ಕೊಬೇಡಿ ಅದ ಮಾತಾಡಿ ಅಂತ. ಆವಾಗ ನನಗೂ ಕೇಳಲಿಲ್ಲ ಅವ್ರು ಮತ್ತೇನು ಕೂಗಿರು ಅಂತ. ಯಾಕೆ ಮತ್ತೆ ನಾನು ಕೇಳ್ತಕ್ಕಂಥದ್ದಿಷ್ಟು, ಯಾತಕ್ಕೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ? ಇವ್ರು ಯಾರೂ ಈ ದೇಶದಲ್ಲಿ ಯಾರೂ, ಪ್ರಪಂಚದಲ್ಲಿ ಯಾರೂ ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿಲ್ವೇ? ಈ ಪಕ್ಷಾಂತರದ ಪಿಡುಗನ ಇದನ್ನು ಯಾತಕ್ಕೆ ಹಿಂಗೆಲ್ಲ ಮಾಡ್ತಾರೆ? ಯಾರು ಪಕ್ಷದ್ರೋಹಿಗಳ ಕೆಲಸ ಯಾರ್ಯಾರು ಮಾಡಿದ್ದಾರೆ ಅವ್ರು ಅನುಭವಿಸ್ತಾರೆ. ನಾನೇನು ಪಕ್ಷಕ್ಕೆ ಅನ್ಯಾಯ ಮಾಡಿ ಹೋಗಿಲ್ಲ. ನಾನು ಪ್ರಾಮಾಣಿಕವಾಗಿದ್ದು ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂತು, ಬಿಟ್ಟು ಹೋಗಿದ್ದೀವಿ. ಅದರಲ್ಲಿ ಏನು ಬಂತು? ಏನು ನನ್ನ ಶ್ರಮಿಲ್ದಲೇ ಗೆಲ್ಲಿಸ್ಬಿಟ್ಟಿದ್ರು ಅವರು. ನನ್ನ 14 ಓಟಲ್ಲಿ ಸೋತು ಕ್ಷೇತ್ರ ಇಲ್ದಲೇ ಪಾಪ ಅರಸೀಕೆರೆ ಬಂದಾಗ ಅರಸೀಕೆರೆ ಜನ ನನ್ನ ಕೈ ಹಿಡಿದು ನನ್ನ ಗೆಲ್ಲಿಸಿದ್ದಾರೆ. ಅರಸೀಕೆರೆ ಜನದ ಋಣನ ಅವ್ರ ಪಾದ ಸೇವೆ ಮಾಡಿದ್ರೆ ನನಗೆ ಸಾಲದು. ಅವ್ರ ಪಾದದ ಋಣನೂ ನಾನು ಅರಸೀಕೆರೆ ಕ್ಷೇತ್ರದ ಜನದ ಪಾದ ತೊಳೆದು ನನಗೆ ಸಾಲದು.
ಅಷ್ಟರ ಮಟ್ಟಿಗೆ ನನ್ನನ್ನು ಮಾಡಿ 4 ಸಾರಿ ಸತತವಾಗಿ ಈ ಕ್ಷೇತ್ರದಲ್ಲಿ ನನ್ನ ಗೆಲ್ಲಿಸಿದ್ದಾರೆ ಅಂದರೆ ಈ ಜನದ ಭಾವನೆ ಏನಿದೆ, ಅವರ ಸಂಬಂಧ ಏನಿದೆ, ಹೌದು ನಾನು ಸ್ವಲ್ಪ ಮುಂಗೋಪವಾಗಿ ಮಾತಾಡ್ತೀನಿ. ಅದು ಒಂದು ನಂದು ವೀಕ್ನೆಸ್ ಇದೆ. ಭಾಳ ಜನ ನೇರವಾಗಿ ಮಾತಾಡ್ತೀನಿ, ಅದು ಕೆಲವ್ರಿಗೆ ಹಿಡಿಸಲ್ಲ. ಅದರಿಂದ ಏನಪ್ಪ MLA ಹಿಂಗೆ ಮಾತಾಡಿರು ಅಂತಾರೆ. ನಾನು ನುಡಿದ್ರೆ ನುಡ್ದಂಗೆ, ಆಗಕ್ಕಲ್ಲ ಹೋಗಪ್ಪ ಅಂದ್ರೆ ಆಗಕ್ಕಲ್ಲ. ಸುಳ್ಳುಗಳು ಹೇಳ್ಕೊಂಡು ಆಗ ಆ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಅಂತ ಮನೆ ತಿರ್ಸ್ಕೊಳಲ್ಲ. ನನ್ನ ಕೈಲಿ ಆಗದಿದ್ದರೂ ಒಪ್ಕೊತೀನಿ. ಅದು ಕೆಲವರು ಜನಕ್ಕೆ ವಿರೋಧವೂ ಆಗ್ಬೋದು, ಕೆಲವು ಅಧಿಕಾರಿಗಳಿಗೂ ವಿರೋಧ ಆಗ್ಬೋದು. ಆದರೆ ನನ್ನ ನುಡಿನಲ್ಲಿ ಏನು ಅಡಗಿರುತ್ತೆ, ಸತ್ಯಾಂಶ ಅಡಗಿರುತ್ತೆ, ಪ್ರಾಮಾಣಿಕತೆ ಅಡಗಿರುತ್ತೆ. ಮೋಸ ಮಾಡೋದ ಬುದ್ಧಿ ಇರಲ್ಲ ನನ್ನ ನುಡಿ ಒಳಗೆ. ಮೋಸ ಮಾಡೋದಾದ್ರೆ ಇಲ್ಲೊಂದು ಇಟ್ಕೊಂಡು ಸುಮ್ಮನೆ ನಾಟಕ ಮಾಡಿ ಬೆಳಿಗ್ಗೆ ಬಾ ಸಾಯಂಕಾಲ ಬಾ ಅಂತ ತೀರ್ಸಲ್ಲ ನಾನು. ಅದು ನನ್ನ ಜನ ಅರ್ಥ ಮಾಡ್ಕೊಂಡರೆ ಅದಕ್ಕೋಸ್ಕರಲೇ ನನ್ನ 4 ಸಾರಿ MLA ಮಾಡಿದ್ದಾರೆ. ನಾನು ಆಗಿದ್ದೀನಿ. ಕೆಲಸನೂ ನಾವು ಮಾಡ್ತಾಯಿದ್ದೀವಿ, ಅದು ಜನ ತೀರ್ಮಾನ ಮಾಡ್ತಾರೆ ನಾನು ಏನು ಕೆಲಸ ಮಾಡಿದ್ದೀನಿ. ಬರುವ ದಿನಮಾನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೇಶದ ರಾಜಕೀಯದಲ್ಲಿಯೇ ದೊಡ್ಡ ಪರಿವರ್ತನೆಗಳು ನಡೆಯಲಿವೆ. ಹಾಸನ ಜಿಲ್ಲೆಯೇ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ದಿನಗಳು ದೂರವಿಲ್ಲ. ಹಾಸನದೊಳಗಿಂದಲೇ ಪ್ರಧಾನಿಯಾಗಲಿ ಅಥವಾ ಮುಖ್ಯಮಂತ್ರಿಯಾಗಲಿ ಹೊರಬರುವ ಸಾಧ್ಯತೆ ಇದೆ ಎಂದು ತಳ್ಳಿಹಾಳ ಸಂಸ್ಥಾನ ಕೋಡಿಮಠ ಗಜೇಂದ್ರಗಡದ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವಕಾಲಜ್ಞಾನ ಶಿವಯೋಗಿ ಭವಿಷ್ಯ ನುಡಿದರು. ನಗರದ ಶ್ರೀ ಹಾಸನಾಂಬ ದೇವಾಲಯದಲ್ಲಿ ಸಾಮೂಹಿಕ 108ಕ್ಕೂ ಹೆಚ್ಚು ಶ್ರೀ ದೇವಿ ಪುರಾಣ ಪಠಣ, ಹೋಮ ಮತ್ತು ಧರ್ಮಸಭೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬರುವ ದಿನಮಾನಗಳಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಹಾಸನದ ಒಳಗ ಕರ್ನಾಟಕದ ಪ್ರಧಾನಿಯೇ ಆಗಬಹುದು, ಮುಖ್ಯಮಂತ್ರಿಯೇ ಆಗಬಹುದು. ಅವನ ಮನೆತನಕ್ಕೆ ಅಂಟಿಕೊಂಡಿರುವ ಚುಕ್ಕಿ ಹೊರಗೆ ಹಾಕುತ್ತದೆ. ಆ ಚುಕ್ಕಿ ಹೊರಗೆ ಬರುತ್ತದೆ, ಒಂದು ದಿವಸ ತೀರುತ್ತದೆ, ಬರುತ್ತದೆ. ಇದೇ ನಿಮ್ಮ ಹಾಸನದ ಕಮಲ ಅರಳಿತು, ಕೈ ಮುಚ್ಚಿಕೊಂಡು ಹೋಯಿತು ಎಂದರು. ಈ ಹಿಂದೆ 2016ರಲ್ಲಿ ಕಂಬಳಿ ಉರುಳಾದಿತು ಎಂದಾಗ ಇದೇ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾದರು. ಅದರಂತೆ ಮುಂದಿನ ಇತಿಹಾಸವನ್ನು ನಿಮ್ಮ ಹಾಸನಕ್ಕೆ ಹೊಸ ಮತ್ತೊಂದು ಶಾಸನ ಬರೆದು ಹೋಗೋಣ. ಕೆಡಿಗಣಯ್ಯ ಮಹಾಸ್ವಾಮಿಗಳು ಮಾಡಿದ ಪುಣ್ಯದ ಪ್ರತಿಫಲ ನಿಮ್ಮ ಹಾಸನದಲ್ಲಿ ಸುವಾಸನೆ ಬೀರುವಂತಹ ಒಂದು ಶಕ್ತಿ, ಮತ್ತೆ ಕೆಂಪು ಬಾವುಟ ಹಾರಿಸುವಂತಹ ವ್ಯಕ್ತಿಗಳು ಮತ್ತೆ ಬರುತ್ತಾರೆ. ನಿಮ್ಮ ಹಾಸನ ಚೆಲುವು ಆಗುತ್ತದೆ ಎಂದು ಹೇಳಿದರು. ಹೊಸ ಇತಿಹಾಸ ಬರೋ ದಿನಮಾನಗಳಿಂದ ಹಳ್ಳಿ ಹಳ್ಳ ತುಂಬಿ ಹರಿಯುವಾಗ, ಉಳ್ಳವರು ಶಿವಪೂಜೆ ಮಾಡುವಾಗ, ಸಂಸಾರ ಸಂಗಿ ನಿಸ್ಸಂಗ ಪರಿತ್ಯಾಗಿ ಅವನೇ ಮತ್ತೊಂದು ಸಾರಿ ನಿಮ್ಮ ಹಾಸನದೊಳಗೆ ಕರ್ನಾಟಕದ ಪ್ರಧಾನಿನೇ ಆಗ್ಬೋದು, ಮುಖ್ಯಮಂತ್ರಿನೂ ಆಗ್ಬೋದು. ಅವನ ಮನೆತನಕ್ಕೆ ಅಂಟಿಕೊಂಡಿರುವ ಚಿಕ್ಕಿ ಹೊರಗೆ ಹಾಕತ್ತೆ, ಅದು ಚಿಕ್ಕಿ ಹೊರಗೆ ಬರ್ತೈತೆ. ನೆನಪಿಟ್ಟುವರೆಗೆ ಒಂದು ದಿವಸ ಬಂದೇ ತೀರ್ತೈತೆ, ಹೊಕ್ಕೈತೆ. ಇನ್ನು ನಿಮ್ಮ ಹಾಸನದೊಳಗೆ ಕಮಲ ಅರಳಿತು, ಕೈ ಮುಚ್ಕೊಂಡು ಬಾದಿತ್ತು. ಇಷ್ಟೇ. ಇನ್ನೊಂದು ನಾನು ಕೆಳಗೆ ಅದು ಚಿಟ್ಟಾದ್ರೆ ನಮಗೇನು ಗೊತ್ತಾಗೋದು ಸಂತೋಷ. ಕೈ ಕಮರಿತು, ಕಮಲ ಅರಳಿತು ಅಂಥೇಳಿ ಇನ್ನೊಂದು ಸಾರಿ ಕೊಟ್ಟಿದ್ದೆ. ಅದೇ ಮತ್ತು ಈ 2016 ಕಂಬಳಿ ಉಂಬಳಿ ಆದಿತ್ತು ಅಂದಾಗ ಇದು ನಮ್ಮ CM ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕಿಂತ ಹಿಂಸೆ ಏನಪ್ಪ ಅಂದ್ರೆ, ಮಾತನಾಡು ಗಿಣಿ ಮುತ್ತು ಕಚ್ಚಿತ್ತು, ಮುತ್ತು 3 ಹೊಳೋ ಕಾಲಕ್ಕೆ ನತ್ತು 10 ಕಾಲಕ್ಕೆ ಗಡ್ಡ ಅಡ್ಡು ಬಂದಿತ್ತು. 10 ವರ್ಷ ಪ್ರಧಾನಿ ಆದನಂದ್ರೆ ಸೋನಿಯಾ ಗಾಂಧಿ ಆಗಲಿಲ್ಲ, ಮನಮೋಹನ್ ಸಿಂಗ್ ಬಂದಲ್ಲ. ಅದೇ ಥರನಾಗಿ 2012 ಮಾರ್ಚ್ 12ನೇ ತಾರೀಕಿನ ದಿವಸ ಕೊಟ್ಟೆ. ಏನು, ಹಳ್ಳಿ ಹಳ್ಳ ತುಂಬಿ ಹರಿಯುವಾಗ, ಉಳ್ಳವರು ಸಿಹಿ ಪೂಜೆ ಮಾಡುವಾಗ, ಸಂಸಾರ ಸಂಗಿ ನಿಸ್ಸಂಗ ಪರಿತ್ತಾಗಿ ಅವನೇ ಈ ದೇಶಕ್ಕೆ 3 ಬಾರಿ ಪ್ರಧಾನಿಯಾಗಿ ಕೌನ್ಸ್ನ್ಯಾ ಮೋದಿ ಅಂತ ಅವಾಗ ಕೊಟ್ಟಿದ್ದೀವಿ. ಅದರಂತೆ ಈಗ ಮುಂದಿನ ಇತಿಹಾಸವನ್ನು ನಿಮ್ಮ ಹಾಸನಕ್ಕೆ ಮತ್ತೊಂದು ಹೊಸ ಶಾಸನವನ್ನು ಬರೆದು ಹೋಗೋಣ. ಅದು ಕೆಡಿಗಣ್ಣಯ್ಯ ಮಹಾಸ್ವಾಮಿಗಳು ಮಾಡಿದ ಪುಣ್ಯದ ಫಲಿತ ಇವತ್ತು ನಿಮ್ಮ ಹಾಸನಕ್ಕೆ ಏನಪ್ಪ ಅಂತಂದ್ರೆ, ಸುವಾಸನೆ ಬೀಸುವಂಥ ಗಾಳಿಯ ಪ್ರತಿರೋಧದ ಒಂದು ಶಕ್ತಿ, ಮತ್ತೆ ಇಲ್ಲಿ ಕೆಂಪು ಬಾವುಟ ಹಾರಿಸುವಂಥ ವ್ಯಕ್ತಿಗಳು ನೀವು ಬರ್ತಾರೆ. ನಿಮ್ಮ ಹಾಸನ ಚಲೋ ಬದುಕ್ತೈತೆ. ಕರ್ನಾಟಕ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಹಳ್ಳಿ ಮೈಸೂರು ಹೋಬಳಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎ ಮಂಜು ಅವರು ಚಾಲನೆ ನೀಡಿದರು. ನಗರನಹಳ್ಳಿ ಗ್ರಾಮದಲ್ಲಿ 65 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಆರೋಗ್ಯ ಉಪಕೇಂದ್ರ ಕಟ್ಟಡಕ್ಕೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ. ಹಳ್ಳಿ ಮೈಸೂರು ಹೋಬಳಿಯ ಕೆರೆಗಳಿಗೆ ಹೂಳು ತೆಗೆದು ಕಾಯಕಲ್ಪ ನೀಡಲಾಗುತ್ತಿದೆ. ರೈತರ ಪ್ರತಿಯೊಂದು ಎಕರೆ ಜಮೀನಿಗೂ ನೀರು ತಲುಪಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ. ನೀರಾವರಿ ಇಲಾಖೆಯ ವತಿಯಿಂದ ಒಟ್ಟು 12 ಕೋಟಿ ರು ವೆಚ್ಚದಲ್ಲಿ ನಾಲೆಯ ಆಧುನೀಕರಣ ಮತ್ತು ರಿಪೇರಿ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 11 ಕೋಟಿ 40 ಲಕ್ಷ ರೂಪಾಯಿನಲ್ಲಿ
ಬಲ್ದಂಡೆ ನಾಳೆ ವಿತರಣೆ ನಾಳೆ 41ರಿಂದ ಮೈನರು 1, 2, 3 1,65,00,000 ಮತ್ತು 0 to 1 ಕಿಲೋಮೀಟರ್ 1,55,00,000. ಹೇಮಾವತಿ ಬಲದಂಡೆ ನಾಳೆ ಈ ರಾಗಿ ಕಾವಲು ಮೈನೂರು ಅದರಿಂದ ಹೊಸಗೇಗೌಡ ಕೊಪ್ಪಲು ಹಳ್ಳಿ ಮೈಸೂರು ಸಾಲಿಗ್ರಾಮ ರಸ್ತೆ ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ 1.5 ಕೋಟಿ. ಹೇಮಾವತಿ ಬಲದಂಡೆ ವಿತರಣೆ ನಾಳೆ 40ರಿಂದ ಹಿಡಿದು ನಾಳೆ 41 ಮೈನರ್ 1 ಅಭಿವೃದ್ಧಿ ಕಾಮಗಾರಿ 1.60ಕ್ಕೆ 2,55,00,000 ರೂಪಾಯಿ. ಸರ್ಪಳಿ 0.85 ಇಂದ ಹಿಡಿದು 2 ಕಿಲೋಮೀಟರ್ ವರೆಗೆ ವಿತರಣೆ ನಾಳೆ 2 ಕಿಲೋಮೀಟರ್ 3.5 ಕಿಲೋಮೀಟರ್ ವರೆಗೆ ಅಭಿವೃದ್ಧಿ ಕಾಮಗಾರಿ ಮಾಡಿ 4,15,00,000 ರೂಪಾಯಿ. ಒಟ್ಟು 11,40,00,000 ರೂಪಾಯಿ ಇರಿಗೇಷನ್ ಡಿಪಾರ್ಟ್ಗೆ ಈ ಹೋಬಳಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಶ್ವೇತಾ, ಮುಖಂಡರಾದ ಲಕ್ಕೇಗೌಡ, ಕೇಶವಮೂರ್ತಿ, ನಗರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಫೆಬ್ರವರಿ 7ರ ಶನಿವಾರದಂದು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ವೈಎಂ ರೇಣುಕುಮಾರ್ ತಿಳಿಸಿದರು. ಈ ಕುರಿತು ಮಾಹಿತಿ ನೀಡಿದ ಅವರು, ಪ್ರತಿ ತಿಂಗಳ ಮೊದಲ ಶನಿವಾರದಂದು ಈ ಕಾರ್ಯಕ್ರಮ ನಡೆಯಲಿದ್ದು, ಈ ಬಾರಿ ಫೆಬ್ರವರಿ 7ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರಿಗೆ ಲಭ್ಯವಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆಯಾ ಇಲಾಖೆಗಳಿಗೆ ಸಂಬಂಧಿಸಿದ ಅಹವಾಲುಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿ ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಸ್ಥಳದಲ್ಲಿ ತೀರ್ಮಾನಿಸಲು ಸಾಧ್ಯವಾಗದ ಗಂಭೀರ ಅರ್ಜಿಗಳನ್ನು 1 ವಾರದೊಳಗೆ ನಿಯಮಾನುಸಾರ ಪರಿಶೀಲಿಸಿ ಕಾನೂನಾತ್ಮಕವಾಗಿ ವಿಲೇವಾರಿ ಮಾಡಿ ಅರ್ಜಿದಾರರಿಗೆ ಹಿಂಬರಹ ನೀಡಲಾಗುವುದು ಎಂದು ಹೇಳಿದರು. ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಿದಂತೆ ಫೆಬ್ರವರಿ 7ನೇ ತಾರೀಕು ಮೊದಲನೇ ಶನಿವಾರ 10 ಗಂಟೆಯಿಂದ 1:30 ಗಂಟೆ ಜನಸ್ಪಂದನ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ತಾಲೂಕಿನ ಅಧಿಕಾರಿಗಳು ಭಾಗವಹಿಸ್ತಾರೆ. ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದು ಅವರ ಇಲಾಖೆಗಳ ವ್ಯಾಪ್ತಿಯಲ್ಲಿ ಸ್ಥಳದಲ್ಲೇ ಸಾಧ್ಯವಾದಷ್ಟು ಸಾರ್ವಜನಿಕರ ಅಹವಾಲುಗಳ ಬಗ್ಗೆ ತೀರ್ಮಾನಿಸುತ್ತಾರೆ. ಸ್ಥಳದಲ್ಲಿ ತೀರ್ಮಾನ ತಗೊಳ್ಳಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಅಂತಹ ಮನವಿಗಳನ್ನು 1 ವಾರದೊಳಗೆ ನಿಯಮಾನುಸಾರ ಪರಿಶೀಲಿಸಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಹಿಂಬರವನ್ನು ನೀಡ್ತಾರೆ. ಅಥವಾ ಕೆಲಸಗಳು ಸುಧಾ ಆಗ್ತದೆ. ಹಾಗಾಗಿ ಸಾರ್ವಜನಿಕರು, ರೈತ ಬಾಂಧವರು ಎಲ್ಲರೂ 7ನೇ ತಾರೀಕು 10 ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಲು ತಾಲೂಕು ಆಡಳಿತ ವತಿಯಿಂದ ಮನವಿಯನ್ನು ಮಾಡ್ತೇನೆ. ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಚಗಚಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಧರ್ಮಧ್ವಜ ಪ್ರತಿಷ್ಠಾನ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ 42ನೇ ವರ್ಷದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವವನ್ನು ಫೆಬ್ರವರಿ 8ರಂದು ಭಕ್ತಿಭಾವ ಮತ್ತು ವೈದಿಕ ವೈಭವದೊಂದಿಗೆ ಆಯೋಜಿಸಲಾಗಿದೆ ಎಂದು ಗ್ರಾಮದ ಅನಿಲ್ ತಿಳಿಸಿದರು. ವರ್ಷದ ಶಿವರಾತ್ರಿ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸಹಕರಿಸಬೇಕು. ಹಾಗೂ ಈ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ವಿದ್ಯಾನಂದ ಮಹಾಸ್ವಾಮೀಜಿಗಳು, ಶೃಂಗೇರಿ ಶಾರದಾ ಪೀಠ, ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಕುಣಿಗಲ್ ಇವರು, ಹಾಗೂ ಡಾಕ್ಟರ್ ಶಾಕ್ಯಶ್ರೀ ಶಕ್ತಿಬಾಲ ಅಮ್ಮನವರು, ರಾಮದುರ್ಗ ಪೀಠ ಮಹಾಸಂಸ್ಥಾನ ರಾಮವಳ್ಳಿ ಇವರು, ಹಾಗೂ ಶ್ರೀ ಕ್ಷೇತ್ರ ಧರ್ಮಧ್ವಜ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂತಹ ಶ್ರೀ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಸ್ವಾಮೀಜಿಯವರು ಈ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೂ ಎಲ್ಲ ಪೂಜಾ ಕೈಕರ್ಯಗಳನ್ನು ಡಾಕ್ಟರ್ ಆನಂದ್ ಗುರೂಜಿಯವರು, ಶ್ರೀ ಕ್ಷೇತ್ರ ಧರ್ಮಧ್ವಜ ಪ್ರತಿಷ್ಠಾನದ ಧರ್ಮಕರ್ತರು ಇವರ ಸಾರಥ್ಯದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಹಾಗೂ ಈ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮವಾಗಿ ಮಾನ್ಯ ಅಧ್ಯಕ್ಷರು
ಕರ್ನಾಟಕ ಗೃಹ ಮಂಡಳಿ ಹಾಗೂ ಜನಪ್ರಿಯ ಶಾಸಕರ KM ಶಿವಲಿಂಗೇಗೌಡರವರಿಗೆ ಶ್ರೀ ಕ್ಷೇತ್ರ ಧರ್ಮಧ್ವಜ ಪ್ರತಿಷ್ಠಾನದ ವತಿಯಿಂದ ಬರನಾಡಿನ ಭಗೀರಥ ಅಂತ ಒಂದು ನಾಮಾಂಕಿತದ ಬಿರುದನ್ನು ಕೊಡ್ತಾಯಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಉದಯ್ ಕುಮಾರ್, ಬಸವರಾಜು, ರಾಜೇಶ್, ಪೃಥ್ವಿರಾಜು, ದೇವರಾಜು ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ದಂಧೆಗಳ ವಿರುದ್ಧ ಉಸ್ತುವಾರಿ ಸಚಿವರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ತಮಟೆ ಚಳವಳಿ ನಡೆಸಲಾಗುವುದು ಎಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ದಿನೇಶ್ ಎಚ್ಚರಿಸಿದರು. 26ನೇ ತಾರೀಕು ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ ಅವತ್ತು ನಮ್ಮ ಒಕ್ಕೂಟದಿಂದ ಸಕಲೇಶಪುರ ಮೀಸಲು ಕ್ಷೇತ್ರದಲ್ಲಿ ಕಳೆದ 2 ವರ್ಷ 8 ತಿಂಗಳಿಂದ ಏನೇನು ಇದು ಕಾನೂನು ಬಾಹಿರವಾಗಿ ನಡಿಬೇಕು ಎಲ್ಲ ನಡೀತಾ ಇದೆ. ಮರಳು ದಂಧೆ ಇರ್ಬೋದು, ಮರ ಕಳಸಾಗಣೆ ಇರ್ಬೋದು, ಅಕ್ರಮ ಕಳಸಾಗಣೆ ಮರ, ಇಸ್ಪಿಟ್ ಅಡ್ಡೆಗಳು, ರೆಸಾರ್ಟ್ಸಲ್ಲೆಲ್ಲ ಇಸ್ಪಿಟ್ ದಂಧೆಗಳು ನಡೀತಾ ಇದ್ದಾವೆ. ಜೊತೆಗೆ ಬೆಡ್ಡಿಂಗು, ಕ್ರಿಕೆಟ್ ಬೆಡ್ಡಿಂಗು, ಗಾಂಜಾ ಮಾಫಿಯಾ ಇವೆಲ್ಲ ಭಾರಿ ಅವ್ಯವತ್ತಾಗಿ ನಡೀತಾ ಇದ್ದಾವೆ. ನಾನು ಮೊನ್ನೆ ಸಚಿವರಿಗೆ ಹೇಳಿ ಕೊಟ್ಟಿದ್ದೀನಿ. ಅವ್ರೇನು ಗಮನಕ್ಕೆ ತಂದಿದ್ದಾರೋ ಇಲ್ವೋ ಏನು ಕ್ರಮ ಆಗಿಲ್ಲ ಇದುವರೆಗೂ. ಜನಸಾಮಾನ್ಯರಲ್ಲಿ ಭಾರಿ ಹೆದರಿಕೆ ಭಯದಿಂದ ವಿದ್ಯಾರ್ಥಿಗಳನ್ನ ಕೇಳಂಗೆ ಇಲ್ಲ. ಎಲ್ಲ ಹೆದರಿಕೆ ಭಯ, ಈ ಥರ ಜೂಜು ದಂಧೆ ಡ್ರಗ್ಸ್ ಮಾಫಿಯಾ ಆದರೆ ಏನು ಜನಸಾಮಾನ್ಯರು, ಬಡವರು, ನಮ್ಮ ದಲಿತ ಜನಾಂಗದವರು ಎಲ್ಲ ವರ್ಗದವರು, ನಾನು ಯಾರ ಒಂದು ಸೀಮಿತವಾಗಿ ಹೇಳಲ್ಲ. ಇದೆಲ್ಲ ಒಂಚೂರು ವ್ಯವಸ್ಥಿತವಾಗಿ ಕಠಿಣವಾದ ಕ್ರಮ ತಗೊಂಡು ತಾಲೂಕು ಏನಿದೆ ಮಂಡಳಿಗೆ ಅವ್ರಿಗೊಂಚೂರು ಈ ನಮ್ಮ ಸಚಿವರು ನಾವು ದೂರು ಕೊಟ್ಟಿದ್ದೀವಿ ಸರ್, ಇದುವರೆಗೆ ಏನು ಕ್ರಮ ಆಗಿಲ್ಲ. ನೆಕ್ಸ್ಟ್ ಏನಾದ್ರು ಬಂದರೆ ಸಚಿವರು ನಾವು ಹೇಳೋದಿಷ್ಟೇ, ಇವತ್ತೊಂದು ಅವ್ರಿಗೆ ಮೆಸೇಜ್ ಹೋಗಲಿ. ಅವ್ರು ಬಂದ ತದನಂತರ ನಾವು ಅವ್ರ ಮುಂದೆನೇ ಹೋಗಿ ತಮಟೆ ಚಳವಳಿ ಮುಖಾಂತರ ಮತ್ತೊಂದು ಮನವಿ ಮಾಡಬೇಕಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ವಿಠಲ್, ಮಧು, ಜಗದೀಶ್, ನಾಗರಾಜು, ಚಂದ್ರು ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12th of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kauning. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ.
Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading sweet. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632885902, 636383152, 9964417623. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ,
14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ತಾಲೂಕು ಕಸಬಾ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ರೈತರು ಕಾನೂನುಬದ್ಧವಾಗಿ ಸ್ವಾಧೀನದಲ್ಲಿಟ್ಟುಕೊಂಡಿರುವ ಕೃಷಿ ಭೂಮಿಯನ್ನು ಪರಿಹಾರ ನೀಡದೆ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಮುಂದಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ 1997ರಲ್ಲಿ ಹಾಸನ ವಿಮಾನ ನಿಲ್ದಾಣಕ್ಕಾಗಿ ಕೆಐಡಿಬಿ ಭೂಸ್ವಾಧೀನ ನಡೆಸಿ ರೈತರು ಸ್ವಾಧೀನದಲ್ಲಿದ್ದ ಭೂಮಿಯ ಒಂದು ಭಾಗವನ್ನು ಪಡೆದು ಪರಿಹಾರ ನೀಡಿತ್ತು. ಆದರೆ ಉಳಿದ ಭೂಮಿಯನ್ನು ರೈತರು ಇಂದಿಗೂ ಕೃಷಿಗೆ ಬಳಸಿಕೊಂಡು ಬರುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಉಳಿಕೆ ಭೂಮಿಯನ್ನು ತಮ್ಮದಾಗಿಸಿಕೊಳ್ಳಲು ಕೆಐಡಿಬಿ ಬಲವಂತದ ಕ್ರಮಕ್ಕೆ ಮುಂದಾಗಿದೆ ಎಂದು ಹೇಳಿದರು. ಬೂನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಭೂಸ್ವಾಧೀನ ಆಗಿರ್ತಕ್ಕಂಥ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಸುಮಾರು 26 ಕುಟುಂಬಗಳಿಗೆ ಈ ಹಿಂದೆ ಭೂಸ್ವಾಧೀನ ಆಗಿ ಉಳಿದಿರ್ತಕ್ಕಂಥ ಜಾಗ ಏನಿದೆ ಆ ಜಾಗದಲ್ಲಿ ಅವರು ಇನ್ನೂ ಅನುಭವದಲ್ಲಿದ್ದಾರೆ. ಇವತ್ತು ಜಿಲ್ಲಾಡಳಿತ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟಾಗಿ ದುರಸ್ತು ಮಾಡಿ ಆ ಜಾಗಕ್ಕೆ ಇವರು ಪರಿಹಾರವನ್ನು ಕೊಟ್ಟು KIDBಗೆ ಲ್ಯಾಂಡನ್ನು ಅಕ್ವಿಸೇಷನ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ಯಾವ ಪರಿಹಾರವನ್ನು ಇದುವರೆಗೂ ಕೊಡದೆ ಏಕಾಏಕಿಯಾಗಿ ಅವ್ರು ಬಂದಲ್ಲಿ ಕೆಲಸ ಶುರು ಮಾಡ್ತಾರೆ, ಇಡೀ ಭೂಮಿಯನ್ನು ಅಕ್ವೈರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ದುರಸ್ತು ಮಾಡದೇ ಇರತಕ್ಕಂಥ ಕಾರಣಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೇರೆಯವರು ಈ ಸರ್ವೆ ನಂಬರ್ 35ರಲ್ಲಿ ಭೂಮಿಯನ್ನು ಒತ್ತುವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಲಕ್ಷ್ಮೀಸಾಗರದ ಗ್ರಾಮದ 26 ರೈತ ಕುಟುಂಬಗಳು ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಕೂಡಲೇ 35ನೇ ಸರ್ವೆ ನಂಬರ್ ಜಾಗವನ್ನು ದುರಸ್ತು ಮಾಡಬೇಕು ಮತ್ತು ಏರ್ಪೋರ್ಟಿಗೆ ನೀವು ಎಷ್ಟು ಭೂಮಿಯನ್ನು ಅಕ್ವೈರ್ ಮಾಡ್ತೀರಿ ಅಷ್ಟಕ್ಕೆ ಇವತ್ತಿನ ಮಾರುಕಟ್ಟೆ ದರದಲ್ಲಿ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದು ತುಂಬ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆದಷ್ಟು ಬೇಗ ಜಿಲ್ಲಾಡಳಿತ ಇದಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೇರೆದೇ ಥರದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಜಯಲಕ್ಷ್ಮಿ, ಭಾರತಿ, ಸುಮಿತ್ರಾ, ರತ್ನಮ್ಮ, ಯಮುನಾಶ್ರೀ ಸೇರಿದಂತೆ ಲಕ್ಷ್ಮೀಸಾಗರ ಗ್ರಾಮಸ್ಥರು ಹಾಜರಿದ್ದರು. ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಮಾರ್ಚ್ 3ರಂದು ನಡೆಯುವ ಹಿನ್ನೆಲೆಯಲ್ಲಿ ಗುರುವಾರ ಮುಂಜಾನೆ 8 ಗಂಟೆಯಿಂದ ಸ್ತಂಭ ಮುಹೂರ್ತ ಪೂಜೆ ನೆರವೇರಿಸಿ ರಥ ನಿರ್ಮಾಣ ಕಾರ್ಯಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ದೇವರದ ಮುಖ್ಯ ದ್ವಾರದಲ್ಲಿ ಸ್ತಂಭಗಳಿಗೆ ಪೂಜಾ ಕೈಕರ್ಯ ನೆರವೇರಿಸಿ ರಥದಲ್ಲಿರುವ ವಿಘ್ನ ನಿವಾರಕ ಶ್ರೀ ವಿನಾಯಕ, ಶ್ರೀ ಲಕ್ಷ್ಮೀದೇವಿ ಹಾಗೂ ವಿಶ್ವಸೇನ ಸ್ವಾಮಿಯ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ವೇದ ಪಾರಾಯಣ, ಸ್ತೋತ್ರ ಪಾಠ ಪಠಣ, ಮಹಾನಿವೇದನ ನಡೆಸಲಾಯಿತು. ನಂತರ ತದಯಾರಾಧನೆ ಸೇವೆ, ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಪೂಜಾ ಕಾರ್ಯ ಕುರಿತು ಮಾತನಾಡಿದ ವೆಂಕಟ ನರಸಿಂಹನ್, ಮುಂದೆ ಬರುವ ಬ್ರಹ್ಮರಥೋತ್ಸವಕ್ಕೆ ಯಾವುದೇ ವಿಘ್ನ ಎದುರಾಗದಿರಲಿ ಎಂದು ಈ ದಿನ ಪೂಜಾ ವಿಧಿವಿಧಾನಗಳನ್ನು ನಡೆಸಿದ್ದೇವೆ ಎಂದು ತಿಳಿಸಿದರು. ಹಳೆಯ ನರಸೀಪುರದ ಭಕ್ತಿವರ್ಧನ ಪ್ರತಿಷ್ಠಾನ ಭಕ್ತಿವರ್ಧನ ಕ್ಷೇತ್ರ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಹಳೆಯ ನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವದ ಅಂಗವಾಗಿ ನವದಿನ ಬ್ರಹ್ಮೋತ್ಸವದ ಅಂಗವಾಗಿ ಗಣಪತಿ ಪೂಜೆಯನ್ನು ಮತ್ತು ಸ್ತಂಭ ಮುಹೂರ್ತವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ಇವತ್ತು ಇದಕ್ಕೆಲ್ಲ ಭಕ್ತಾದಿಗಳು ಬಂದು ರಥೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇವೆ. ಇವತ್ತು ಬೆಳಗ್ಗೆ ಸ್ತಂಭ ಮುಹೂರ್ತ ಮತ್ತು ಗಣಪತಿ ಪೂಜೆ, ಗಣಪತಿಗೆ ಮಹಾಪಂಚಾಮೃತ ಅಭಿಷೇಕ, ಸ್ತಂಭ ಮುಹೂರ್ತ ಎಲ್ಲ ನೆರವೇರಿದೆ. ಎಲ್ಲರೂ ಭಕ್ತಾದಿಗಳು ದಯಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ನರಸಿಂಹಸ್ವಾಮಿ ದೇವಸ್ಥಾನದ ವತಿಯಿಂದ ಅರ್ಪಿಸ್ತಾ ಇದ್ದೇವೆ.
ಪೂಜಾ ಮಹೋತ್ಸವದಲ್ಲಿ ಮಹೇಶ್, ಪ್ರಖ್ಯಾತ್, ಬಾಬು, HG ವೆಂಕಟೇಶ್, ಅಭಿಲಾಷ್, ಪುರಸಭೆಯ ಸಿಬ್ಬಂದಿ ವರ್ಗದವರು ಇತರರು ಹಾಜರಿದ್ದರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನನಗೆ ಕ್ಷೇತ್ರ ಇಲ್ಲದಾಗ ಅರಸೀಕೆರೆ ಜನ ನನ್ನನ್ನ ಗೆಲ್ಲಿಸಿದ್ದಾರೆ. ನಾನು ಇಲ್ಲಿನ ಜನರ ಪಾದ ತೊಳೆದರೂ ಸಾಕಾಗಲ್ಲ. ನಾನು ಸ್ವಲ್ಪ ಮುಂಗೋಪಿ, ಆದ್ರೆ ನೇರ ನುಡಿ ಇದೆ. ಇದು ಕೆಲವರಿಗೆ ಅದು ಇಷ್ಟ ಆಗೋಲ್ಲ. ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ಹಾಸನ ಜಿಲ್ಲೆಯಿಂದ ಮತ್ತೆ ರಾಜ್ಯ ರಾಷ್ಟ್ರ ರಾಜಕೀಯದಲ್ಲಿ ಪ್ರಮುಖ ಪಾತ್ರ. ಮನೆತನಕ್ಕೆ ಅಂಟಿರುವ ಚುಕ್ಕಿ ಹೊರಗೆ ಬರುತ್ತದೆ. ಕಾಲಜ್ಞಾನ ಬ್ರಹ್ಮ ಸದ್ಗುರು, ವಿಶ್ವ ಕಾಲಜ್ಞಾನ ಶಿವಯೋಗಿ ಭವಿಷ್ಯ. ಮತ್ತು ಹಳ್ಳಿ ಮೈಸೂರು ಹೋಬಳಿಯ ಸಮಗ್ರ ಅಭಿವೃದ್ಧಿಯ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಮಾಜಿ ಸಚಿವ ಎ ಮಂಜು ಚಾಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.